ಹಾಯ್ ಫ್ರೆಂಡ್ಸ್, ನಾನು ಪ್ರವೀಣಾ ಫರ್ನಾಂಡಿಸ್. ಇವತ್ತಿದ್ದು ವಿಡಿಯೋ ಬಾಳೆ ಎಲೆಯಲ್ಲಿ ಮಾಡುವ ಕಡುಬು. ಈ ಬಾಳೆ ಎಲೆ ಕಡುಬು ಹೇಗಿರುತ್ತೆ ನೋಡಿ. ಇದು ಇಲ್ಲಿ ಉಡುಪಿಯಲ್ಲಿ ಮಾಡೋದಿಲ್ಲ, ಆದರೆ ಮ್ಯಾಂಗ್ಳೂರ್ ಸೈಡ್ ಅಥವಾ ಬಂಟ್ವಾಳ ಸೈಡಲ್ಲೆಲ್ಲ ಮಾಡ್ತಾರೆ. ಅದರ ರೆಸಿಪಿ ನೋಡುವ. ನಾವು ರೇಷನಲ್ಲಿ ಸಿಗುವ ಬಾಯ್ಲ್ಡ್ ರೈಸನ್ನು ತಗೊಂಡಿದ್ದೇವೆ. ಅದನ್ನು ಚೆನ್ನಾಗಿ ವಾಶ್ ಮಾಡಿ ಒಂದು 4-5 ಗಂಟೆ ನೆನೆದಿಡಬೇಕು. ಅದರ ನಂತರ ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಸ್ವಲ್ಪ ಉಪ್ಪು ಹಾಕಿ, ಜಾಸ್ತಿ ನೀರು ಹಾಕಬೇಡಿ, ಸ್ವಲ್ಪ ಡ್ರೈ ಆಗಿ ಬೇಕು ನಮಗೆ. ಗ್ರೈಂಡ್ ಮಾಡುವ ವಿಡಿಯೋ ಇಲ್ಲಿ ತೆಗೀಲಿಲ್ಲ. ಬಾಳೆ ಎಲೆ ಒಂದು ಸೈಡಿದು ಎಲೆ ಮಾತ್ರ ನಮಗೆ ಅಗತ್ಯ ಇರೋದು. ಸ್ವಲ್ಪ ಗ್ರೈಂಡ್ ಮಾಡಿದ ಹಿಟ್ಟನ್ನು ತಗೊಂಡು ಇದನ್ನು ಈ ಥರ ಸ್ಪ್ರೆಡ್ ಮಾಡಬೇಕು. ಬೆರಳಿಂದ ಮಾತ್ರ ಹೀಗೆ ಸ್ಪ್ರೆಡ್ ಮಾಡ್ತಾ ಹೋಗಬೇಕು. ಇದಕ್ಕೆ ತುಳುವಿನಲ್ಲಿ ಪಜಾಡ್ಪೆಲ ಅಂತೇಳಿ ಹೇಳ್ತಾರೆ. ಪಜೆ ಅಂತ ಹೇಳಿದರೆ ನಮ್ಮದು ಚಾಪೆ ಅಂತೇಳಿ ಮೀನಿಂಗ್. ಈ ಚಾಪೆ ಥರವೇ ನಾವು ಇದನ್ನು ಫೋಲ್ಡ್ ಮಾಡಿ ಹೋಗೋದು. ಇಲ್ಲಿ ನಿಮಗೆ ನೋಡ್ಬೋದು ನೋಡಿ, ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಇದು ನನ್ನ ಅಮ್ಮ ಮಾಡ್ತಾ ಇರೋದು. ಇಲ್ಲಿ ನಿಮಗೆ ಕಾಣ್ಬೋದು ನೋಡಿ. ಇದೇ ರೀತಿ ಬೆರಳಲ್ಲಿ ಮಾತ್ರ ಹೀಗೆ ಸ್ಪ್ರೆಡ್ ಮಾಡ್ತಾ ಹೋಗಬೇಕು. ಅದರ ನಂತರ ಈ ರೀತಿ ಫೋಲ್ಡ್ ಮಾಡಬೇಕು. 1 2 ನೋಡಿ. ಅದರಂತ ಪುನಃ ಹಿಟ್ಟನ್ನು ಹೀಗೆ ಸ್ಪ್ರೆಡ್ ಆ ಎಲೆ ಎಷ್ಟು ಉದ್ದ ಉಂಟು ಅಷ್ಟು ಉದ್ದ ತನಕ ನಾವು ಹೀಗೆ ಸ್ಪ್ರೆಡ್ ಮಾಡ್ತಾ ಹೋಗಬೇಕು. ಇದೇ ರೀತಿ ನೋಡಿ. ಗ್ರೈಂಡ್ ಮಾಡಿದ ಹಿಟ್ಟು ನಿಮಗೆ ಪುನಃ ಬೇಕಾದರೆ ಪುನಃ ಹಾಕಿ ಹೀಗೆ ಫುಲ್ ಎಲೆಗೆ ಇದೇ ರೀತಿ ಸ್ಪ್ರೆಡ್ ಮಾಡ್ತಾ ಹೋಗಬೇಕು. ಇದೆಲ್ಲ ನಾವು ಸಣ್ಣದಿರುವಾಗ ನಮ್ಮ ಅಮ್ಮ ಮಾಡಿ ಕೊಡ್ತಾ ಇರುವ ತಿಂಡಿಗಳಿದೆಲ್ಲ. ಇಲ್ಲಿ ಉಡುಪಿಯಲ್ಲಿ ಇಲ್ಲಿ ಮಾಡೋದೇ ಇಲ್ಲ. ನಾನು ಈಗ ನಂದು ಮದುವೆಯಾಗಿ 20 ವರ್ಷ ಆಯಿತು. ಇಲ್ಲಿ ಯಾರೂ ಮಾಡಿದ್ದು ನಾನು ನೋಡಲಿಲ್ಲ. ಅದರಿಂದ ಅಮ್ಮ ಈಗ ರಜೆಗೆ ಬಂದಿದ್ದಾರೆ ದುಬೈಯಿಂದ. ಆಗ ಅಮ್ಮ ಎಲ್ಲ ರೀತಿಯ ನಾವು ಚಿಕ್ಕಂದಿರುವಾಗ ಅಮ್ಮ ಮಾಡಿ ಕೊಡ್ತಾ ಇರುವ ಎಲ್ಲ ತಿನಿಸನ್ನು ಮಾಡಿ ತಿಂತಾ ಇದ್ದೇವೆ ಈಗ. ಅದರಿಂದ ನೋಡಿ ಹೀಗೆ ಫುಲ್ ಎಲೆಗೆ ಸ್ಪ್ರೆಡ್ ಮಾಡಿದರೆ ಈಗ ಅಮ್ಮ ಅದನ್ನು ಮತ್ತೆ ಫೋಲ್ಡ್ ಮಾಡಿ, ಅದೇ ನಾನು ಹೇಳಿದೆಲ್ಲ ಚಾಪೆ ಥರ ಫೋಲ್ಡ್ ಮಾಡಿ ಬೇಯಿಸಲಿಕ್ಕೆ ಇಡಬೇಕು. ಇದೇ ರೀತಿ ನೋಡಿ. ಸ್ಪ್ರೆಡ್ ಮಾಡುವಾಗ ಸ್ವಲ್ಪ ಆಚೆ ಈಚೆ ಎಲ್ಲ ಎಂಟಿ ಆಗುತ್ತೆ. ಆಗ ಅದು ಪುನಃ ಬೆರಳಲ್ಲಿ ಸರಿ ಮಾಡಬೇಕು. ಮಾಡಿ ಈಗ ನೋಡಿ ಫುಲ್ ಈಗ ಫೋಲ್ಡ್ ಮಾಡುತ್ತೇವೆ. ಎಷ್ಟು ಎಲೆ ಉದ್ದ ಉಂಟು ಅಷ್ಟು ತನಕ ಸ್ಪ್ರೆಡ್ ಮಾಡಿ ಹೀಗೆ ಫೋಲ್ಡ್ ಮಾಡಿ ಹೀಗೆ ಇಡ್ಲಿ ಪಾತ್ರದಲ್ಲಿ ಇಟ್ಟು ಬೇಯಿಸೋದು. ಎಲ್ಲ ಎಲೆಯಲ್ಲಿ ಸ್ಪ್ರೆಡ್ ಮಾಡಿ ಈಗ ಇಡ್ಲಿ ಪಾತ್ರದಲ್ಲಿ ಇಟ್ಟಿದ್ದೇವೆ. ಇದೀಗ ನಾನು ಬೇಯಿಸಲಿಕ್ಕೆ ಇಡ್ತಾ ಇದ್ದೇನೆ ಗ್ಯಾಸಲ್ಲಿ. ಈಗ ಬೆಂದು ರೆಡಿಯಾಗಿದೆ ನೋಡಿ. ಈ ರೀತಿ ಬರುತ್ತೆ ಬೆಂದಾದ ನಂತರ. ಇದು ಹೀಗೆ ಬೇಕಾದರೆ ತಿನ್ಬೋದು, ಅಥವಾ ಏನಾದರೂ ಪದಾರ್ಥ ಇದ್ದರೆ ಪದಾರ್ಥಕ್ಕೆ ಕೂಡ ಮಿಕ್ಸ್ ಮಾಡಿ ತಿನ್ಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿಕೊಡಿ. ನನ್ನ ಚಾನಲ್ ಇದುವರೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.